ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೈತ ಮಿತ್ರ. ಇವತ್ತು ತುಂಬ ಮುಖ್ಯವಾದ ವಿಷಯ ಏನಂತ ನೋಡ್ತಾ ಹೋಗೋದಾದರೆ, ಭಾರತೀಯ ರೈಲ್ವೆಯಿಂದ ಹೊಸದಾಗಿ ಪ್ರಕಟವಾಗಿರುವಂತಹ NTPC ಅಧಿಸೂಚನೆ. ಹೌದು ಸ್ನೇಹಿತರೆ, ಈ ಅಧಿಸೂಚನೆ 12ನೇ ತರಗತಿ ಅಂತ ಅಂದರೆ ಸೆಕೆಂಡ್ PU ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ದೊಡ್ಡ ಅವಕಾಶವನ್ನು ನೀಡ್ತಾ ಇದೆ. ಅಂದರೆ ಸೆಕೆಂಡ್ PU ಪಾಸ್ ಆದವರು ಯಾರು ಕೂಡ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಈ ಅಧಿಸೂಚನೆ ಹೆಸರು ಏನಂತ ಅಂದರೆ ರೈಲ್ವೆ NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ಅರ್ಥ. ಇದು ರೈಲ್ವೆ ಆಡಳಿತ ಕಚೇರಿ ಹಾಗೆ ಟಿಕೆಟ್ ಸಂಬಂಧಿತ ಹುದ್ದೆಗಳನ್ನು ನೀಡ್ತಾ ಹೋಗುತ್ತೆ. ಈ ಅಧಿಸೂಚನೆ ಅಡಿಯಲ್ಲಿ ವಿವಿಧ ಹುದ್ದೆಗಳು ಬರುತ್ತೆ. ಅದನ್ನು ಈ ಭಾರತೀಯ ರೈಲ್ವೆ ವಲಯ ಏನಿರುತ್ತೆ ಅದು ಹಂಚಲ್ಪಟ್ಟಿರುತ್ತೆ. ಹೇಗೆ ಅಂತ ಅಂದರೆ ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ಆ ಥರ. ಈ ಬಾರಿ ಪ್ರಕಟವಾಗಿರುವಂತಹ ಪ್ರಮುಖ ಹುದ್ದೆಗಳು ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಟೈಮ್ ಕೀಪರ್, ಟ್ರೈನ್ ಕ್ಲರ್ಕ್, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್. ಪ್ರತಿ ಹುದ್ದೆಗೂ ಪ್ರತ್ಯೇಕವಾದಂತಹ ಕೆಲಸದ ಜವಾಬ್ದಾರಿ ಇರುತ್ತೆ. ಹೆಚ್ಚಾಗಿ ಇದರಲ್ಲಿ ಕಚೇರಿ ಕಾರ್ಯ, ಪ್ರಯಾಣಿಕರ ಸಹಾಯ, ಟೈಪಿಂಗ್ ಮತ್ತು ಟಿಕೆಟ್ ವ್ಯವಸ್ಥೆ ಇತ್ಯಾದಿ ಇರುತ್ತೆ. ಇದರದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಅಂತ ನೋಡ್ತಾ ಹೋಗೋದಾದರೆ, ಈ ಎಲ್ಲ ಹುದ್ದೆಗಳಿಗೆ ಕನಿಷ್ಠ ಶಿಕ್ಷಣ ಅರ್ಹತೆ ಸೆಕೆಂಡ್ PU ಆಗಿರುತ್ತೆ. ಅಭ್ಯರ್ಥಿಗಳು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರುವಂತಹ ಶಾಲೆ ಅಥವಾ ಕಾಲೇಜಿನಿಂದನೇ ಪಾಸ್ ಆಗಿರಬೇಕು. ಇದಕ್ಕೆ ಯಾವುದೇ ಕಂಪಲ್ಸರಿಯಾಗಿ ಡಿಗ್ರಿ ಬೇಕಿಲ್ಲ, ಅಂದರೆ ಸೆಕೆಂಡ್ PU ಮಾತ್ರ ಸಾಕಾಗುತ್ತೆ. ಅರ್ಜಿ ಹಾಕಲಿಕ್ಕೆ ಕನಿಷ್ಠ ವಯಸ್ಸು 18 ವರ್ಷದಿಂದ 30 ವರ್ಷ ಇರಬೇಕು. ಆದರೆ ಸರ್ಕಾರಿ ನಿಯಮಾನುಸಾರ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ನೀಡ್ತಾರೆ. ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ. ಹಾಗೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ ಗರಿಷ್ಠ ವರ್ಷ 33 ಆಗುತ್ತೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷ. ಹೀಗಾಗಿ SC ST ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ಮಿತಿಯಾಗಿರುತ್ತೆ. ಸ್ನೇಹಿತರೆ, NTPC ಹುದ್ದೆಗಳಲ್ಲಿ ವೇತನ ಸರಾಸರಿಯಾಗಿ 19,000ದಿಂದ 29,000ವರೆಗೆ ಇರುತ್ತೆ. ಇದಲ್ಲದೆ DA, HRA, ಮೆಡಿಕಲ್ ಅಲೋವೆನ್ಸ್ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಇದಕ್ಕೆ ಲಭ್ಯ ಇರುತ್ತೆ. ಈ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಹೆಂಗಿದೆ ಅಂತ ನೋಡ್ತಾ ಹೋಗೋದಾದರೆ ಹಂತ ಹಂತವಾಗಿ ನಡೆಯುತ್ತೆ. ಏನಂತ ಅಂದರೆ, ಫಸ್ಟ್ ಸ್ಟೇಜು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಇದು ಅರ್ಜಿಯನ್ನು ಹಾಕಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ನಡೆಯುವಂಥ ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್ಸು, ಮ್ಯಾಥ್ಸು, ರೀಸನಿಂಗ್ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟು ಸ್ಟೇಜ್ 2, ಇದು ಮೇನ್ ಎಕ್ಸಾಮ್ ಆಗಿರುತ್ತೆ. ಇದು ಪೋಸ್ಟ್ ಆಧಾರಿತ ಪರೀಕ್ಷೆ ಆಗಿದ್ದು ಹೆಚ್ಚು ಅಂಕವನ್ನು ಯಾರು ಪಡೆಯುತ್ತಾರೆ ಅವರು ಆಯ್ಕೆ ಆಗ್ತಾರೆ. ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಇದರಲ್ಲಿ ಕೆಲವು ಹುದ್ದೆಗಳಿಗೆ ಮಾತ್ರ ಟೈಪಿಂಗ್ ಟೆಸ್ಟ್ ಅಗತ್ಯ ಇರುತ್ತೆ. ಎಕ್ಸಾಂಪಲ್ಗೆ ಕ್ಲರ್ಕ್ ಹುದ್ದೆಗಳು, ಜೂನಿಯರ್ ಆ್ಯಂಡ್ ಸೀನಿಯರ್ ಕ್ಲರ್ಕ್ ಹುದ್ದೆಗಳು. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಟೆಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಅಂತಿಮ ಹಂತದಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆಯೂ ಇರುತ್ತೆ. ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನಲ್ಲೇ ಇರುತ್ತೆ. ಅದು ಕೂಡ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ 28ರಿಂದ ಸ್ಟಾರ್ಟ್ ಆಗಿದೆ. 28 ಅಕ್ಟೋಬರ್ 2025ಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಹೋಗಿ ಇವಾಗಲೇ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲರೂ ಒಂದು ಬಾರಿ ಅವ್ರು ಬಿಟ್ಟಿರುವಂಥ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂದಾಗಿ. ನೆಕ್ಸ್ಟ್ ವಿಡಿಯೋಗೆ ಬರೋದಾದರೆ, ಇದರಲ್ಲಿ ನಿಮ್ಮೆಲ್ಲ ವಿವರಗಳನ್ನು ಹಾಕಿದ ನಂತರ ನೀವು ಸಬ್ಮಿಟ್ ಮಾಡಿದ ಅದನ್ನು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡೋದಿರುತ್ತೆ. ಇದೆಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ, ಫೀಸ್ ವಿವರ ಈ ಥರ ಇರುತ್ತೆ. ಏನಂದರೆ, ನೀವು ಚಾರ್ಟಲ್ಲಿ ನೋಡ್ತಾ ಇರೋ ರೀತಿ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ. SC ST ವುಮನ್ ಆ್ಯಂಡ್ ಎಕ್ಸಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 250 ರೂಪೀಸ್ ಇರುತ್ತೆ. ಹೆಚ್ಚುವರಿ ಸೌಲಭ್ಯವಾಗಿ ಈ ಎಕ್ಸಾಮಲ್ಲಿ ಯಾರು ಬರೀತಿರಲ್ವ ಇದಕ್ಕೆ ಕಟ್ಟಿರುವಂಥ ಫೀಸ್ ಕೂಡ ರೀಫಂಡ್ ಆಗುತ್ತೆ. ಈ ಅಧಿಸೂಚನೆ ಪ್ರಕಾರ ನೀವು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಚಾರ್ಟಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. 28ನೇ ತಾರೀಕಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಎಲ್ಲರೂ ಇವಾಗಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದರ ಲಿಂಕನ್ನು ಸಹ ಕೊಟ್ಟಿರ್ತೇವೆ.
ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇದು ನಿಮ್ಗೆ ಯೂಸ್ ಆಗಿತ್ತು ಅಂತಂದರೆ ಇದನ್ನು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಡಿ. ಮತ್ತು ರೈತ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ಸರ್ಕಾರಿ ಉದ್ಯೋಗದ ಸುದ್ದಿ, ಅಧಿಸೂಚನೆಗಳು ಮತ್ತು ಪ್ರೇರಣಾದಾಯಕ ವಿಡಿಯೋಗಳು ಏನು ಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.